ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಟ ದರ್ಶನ್ ಪುತ್ರ ವಿನೀಶ್ ನಿಂದ ಕಾರು ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನೀಶ್ ಡ್ರೈವಿಂಗ್ ಮಾಡ್ತಿರ್ಲಿಲ್ಲ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಕಾರು ಅಪಘಾತದ ಬಗ್ಗೆ ವಿಜಯಲಕ್ಷ್ಮಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನ್ನ ಕುಟುಂಬ ಸಮಸ್ಯೆಯಲ್ಲಿದೆ, ನೆಗೆಟಿವ್ ಸುದ್ದಿಯನ್ನ ಮಾಡಬೇಡಿ, ಬೈಕ್ ಸವಾರ ನನ್ನ ಮಗ ಇಬ್ಬರೂ ಕೂಡ ಸೇಫ್ ಆಗಿದ್ದಾರೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ವಿಜಯಲಕ್ಷ್ಮಿ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ನಟ ದರ್ಶನ್ ಅವರ ಪುತ್ರ ವಿನೀಶ್ ದರ್ಶನ್ ಏನಿದ್ದಾರೆ ಅವರು ಕಾರು ಅಪಘಾತವನ್ನ ಮಾಡಿದ್ದಾರೆ ಅನ್ನುವಂತ ಚರ್ಚೆ ನಿನ್ನೆಯಿಂದ ಜೋರಾಗಿತ್ತು. ಆದರೆ ಈ ವಿಚಾರವಾಗಿ ವಿನೀಶ್ ದರ್ಶನ್ ಈ ಒಂದು ಅಪಘಾತವನ್ನ ಮಾಡಿಲ್ಲ, ಈಗ ಡ್ರೈವಿಂಗ್ ವಿನೀಶ್ ಮಾಡ್ತಿರ್ಲಿಲ್ಲ ಅನ್ನುವಂತ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ನಟ ದರ್ಶನ್ ಅವರ ಪುತ್ರ ವಿನೀಶ್ ಅವರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ವಿನೀಶ್ ಇಲ್ಲಿ ಡ್ರೈವಿಂಗ್ ಮಾಡಿದ್ದಾರೆ, ಈ ಅಪಘಾತಕ್ಕೆ ಅವರೇ ಕಾರಣ ಅಂತ ಹೇಳಿ ಭಾರಿ ನೆಗೆಟಿವ್ ಕಮೆಂಟ್ಗಳು ಹರಿದಾಡ್ತಾ ಇದ್ರು. ಈ ವಿಚಾರವಾಗಿ ಸ್ವತಃ ವಿಜಯಲಕ್ಷ್ಮಿ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸದ್ಯ ನನ್ನ ಕುಟುಂಬ ಈಗಾಗಲೇ ಸಮಸ್ಯೆಯಲ್ಲಿದೆ, ದಯವಿಟ್ಟು ನೆಗೆಟಿವ್ ಸುದ್ದಿಯನ್ನ ಹರಡಿಸಬೇಡಿ ಅಂತ ಹೇಳಿ ಮನವಿ ಮಾಡುವ ಮೂಲಕ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡು ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ನೀಡ್ತಾ ಹೋಗ್ತಾರೆ. ಯಶೋಧ, ಇಲ್ಲಿ ನಟ ದರ್ಶನ್ ಪುತ್ರ ವಿನೀಶ್ ಅವರು ಕಾರು ಅಪಘಾತ ಮಾಡಿದ್ರು ಅನ್ನುವಂಥ ವಿಚಾರ ನಿನ್ನೆ ಎಲ್ಲ ಹರಿದಾಡ್ತಾ ಇತ್ತು ಸಾಮಾಜಿಕ ಮಾಧ್ಯಮದಲ್ಲಿ. ಇದರ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರು ಏನು ತಮ್ಮ ಖಾತೆಯಲ್ಲಿ ಏನು ಪೋಸ್ಟ್ ಮಾಡಿದ್ದಾರೆ, ಅದರಲ್ಲಿ ಏನೆಲ್ಲ ಮಾಹಿತಿಯನ್ನ ಉಲ್ಲೇಖಿಸಲಾಗಿದೆ? ಗಮನಿಸಬಹುದು, ದರ್ಶನ್ ಅವರ ಹಿಂದೆ ಸಮಸ್ಯೆ ಇದೆಯೋ, ಸಮಸ್ಯೆ ಹಿಂದೆ ದರ್ಶನ್ ಅವರ ಕುಟುಂಬ ಇದೆಯೋ ಗೊತ್ತಿಲ್ಲ. ಬಟ್ ಏನೇ ಮಾಡಿದ್ರು ಕೂಡ ದರ್ಶನ್ ಅವರು ಅವಾಗ ಒಂದಲ್ಲ ಒಂದು ವಿಚಾರಕ್ಕೆ ಆ ಒಂದು ಕುಟುಂಬದ ಸುದ್ದಿ ಹೊರಗೆ ಬರ್ತಾನೆ ಇರುತ್ತೆ. ಇಲ್ಲಿ ಗಮನಿಸಬಹುದು, ನಟ ದರ್ಶನ್ ಪುತ್ರ ವಿನೀಶ್ ಅವರು ಕಾರು ಓಡಿಸಿ ಆಕ್ಸಿಡೆಂಟ್ ಮಾಡಿರುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಅಲ್ಲಿ ದರ್ಶನ್ ಅವರ ಪುತ್ರ ವಾದ ವಿವಾದ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಟೂ ವೀಲರ್ಗೆ ಅವರು ಗುದ್ದಿದ್ದಾರೆ, ಹೀಗೆ ಹಲವಾರು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ದ್ವಿಚಕ್ರ ವಾಹನಕ್ಕೆ ವಿನೀಶ್ ಅವರು ಕಾರನ್ನ ಗುದ್ದಿಸಿಲ್ಲ, ಬದಲಾಗಿ ಕಾರನ್ನ ಡ್ರೈವರ್ ಓಡಿಸ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಒಂದು ಪೋಸ್ಟ್ ಅನ್ನ ಹಾಕೋದ್ರ ಮೂಲಕ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ವಿನೀಶ್ ಅವರು ಡ್ರೈವಿಂಗ್ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ ಮೊದಲಿಗೆ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ಗಾಯಗಳೂ ಆಗಿಲ್ಲ, ಜೊತೆಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಸುಳ್ಳು ಮಾಹಿತಿಗಳು. ವಿನೀಶು ಆರೋಗ್ಯವಾಗಿದ್ದಾರೆ, ಜೊತೆಗೆ ದ್ವಿಚಕ್ರ ವಾಹನವನ್ನ ಓಡಿಸ್ತಾ ಇದ್ದಂತಹ ಆ ವ್ಯಕ್ತಿಯು ಕೂಡ ಆರೋಗ್ಯವಾಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳು ನಡೆದಿಲ್ಲ, ಬದಲಾಗಿ ಹೀಗಾಯ್ತು ಅನ್ನೋ ಚರ್ಚೆ ಆಗಿದೆ. ಬೆಂಗಳೂರು ಅಂತ ಬಂದಾಗ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ನಿನ್ನೆ ಕೂಡ ಅದು ಕೂಡ ಒಂದು ಆಕ್ಸಿಡೆಂಟ್ಲಿ ಆಗಿ ಹೋಗಿದೆ. ಅದನ್ನ ನೀವು ಹೆಂಗ್ ಬೇಕೋ ಹಂಗೆ ಅದನ್ನ ಊಹಾಪೋಹಗಳನ್ನ ಕ್ರಿಯೇಟ್ ಮಾಡಿ ನಮ್ಮ ಕುಟುಂಬದ ಹೆಸರನ್ನ ಮತ್ತಷ್ಟು ಹಾಳು ಮಾಡುವಂತ ಕೆಲಸವನ್ನ ಮಾಡಬೇಡಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪಷ್ಟ ಮಾಹಿತಿಯನ್ನ ಅವರು ಬರೆದು ಅದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪೋಸ್ಟ್ ಕೂಡ ಮಾಡಿದ್ದಾರೆ. ಈಗಾಗ್ಲೇ ನಾವು ನೊಂದಿದ್ದೀವಿ, ಈಗಾಗ್ಲೇ ನಾವು ಸಮಸ್ಯೆಯಲ್ಲಿದ್ದೀವಿ, ದಯವಿಟ್ಟು ನಮ್ಮ ಕುಟುಂಬದ ಬಗ್ಗೆ ಮತ್ತೆ ಈ ವಿಚಾರದ ಬಗ್ಗೆ ನೆಗೆಟಿವ್ ಅನ್ನ ಸ್ಪ್ರೆಡ್ ಮಾಡಬೇಡಿ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ಏನಿದು ವೈರಲ್ ಆಗ್ತಿದೆಯಲ್ಲ, ಇದೆಲ್ಲವೂ ಕೂಡ ಕಾಕತಾಳೀಯ ಅನ್ನೋ ರೀತಿ ಆಗಿರುವಂತದ್ದು. ಅದು ಬಿಟ್ರೆ ಯಾರಿಗೂ ಯಾವುದೇ ರೀತಿಯ ಸಮಸ್ಯೆಯೂ ಆಗಿಲ್ಲ ಅನ್ನೋದನ್ನ ವಿಜಯಲಕ್ಷ್ಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಸುನಿಧಿ, ಧನ್ಯವಾದಗಳು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ.